ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಸೊ ಆ ದೃಷ್ಟಿನಲ್ಲಿ ಆ ಚರ್ಚೆನೂ ಕೂಡ ಅಷ್ಟೇ. ಈಗ ಹೈಕಮಾಂಡ್ ಈಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದನ್ನ ಕೇಳ್ತೀವಿ ಇನ್ನೊಂದನ್ನ ಪದೇ ಪದೇ ರೀಟರೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಅವರು ಎಲ್ರಿಗೂ ಹೇಳಿದ್ದು ಏನು ತೀರ್ಮಾನ ಕೊಡ್ತಾರೆ ತೀರ್ಮಾನದಂತೆ ನಾವೆಲ್ಲ ನಡ್ಕೊಂಡು ಹೋಗೋಣಪ್ಪ ಅಂತಕ್ಕಂಥ ಸಲಹೆ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಚಿವರು ಕೂಡ ಒಪ್ಪಿದ್ದಾರೆ. ಯಾವುದಕ್ಕೆ ನೋಡಿ, ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟ್ರು ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಯಾವುದು ಸಿದ್ದರಾಮಯ್ಯ ಅದು ಹೈಕಮಾಂಡ್ ನಲ್ಲಿ ತೀರ್ಮಾನ ಮಾಡುವಂತ ವಿಚಾರ. ನಮ್ಮೆಲ್ಲರೂ ಒತ್ತಾಯ ನಾವೇನೇನು ಹೇಳ್ಬೇಕು ಅಂತ ಇದೆ ನಾವೆಲ್ಲ ಹೇಳಿದ್ದೇವೆ, ಗೊತ್ತಾಯ್ತಾ. ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೇವೆ. ನಾನು ಸಚಿವ ಆಗ್ಬೇಕು ಅಂತಕ್ಕಂಥ ಅಪೇಕ್ಷೆನೆ ಬಿಟ್ಬಿಟ್ಟಿದ್ದೀನಿ. ನನಗೆ ಯಾಕೆ ಅದನ್ನ ಹೇಳ್ತೀನಿ. ಬದಲಾವಣೆ ಆಗಿದ್ದಾರೆ, ಅಹಿಂದ ನಾಯಕರ ಒಂದು ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿ ಆಗ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಪಕ್ಷದ ಡ್ಯಾಮೇಜ್ ಆಗೇ ಆಗುತ್ತೆ. ಅಂದ್ರೆ ಕೆಪಿಸಿ ಇರ್ಬೋದು ಅಥವಾ ಸಚಿವ ಸ್ಥಾನ ಇರ್ಬೋದು, ಅಹಿಂದ ನಾಯಕರ ಪ್ಲೇಸ್ಮೆಂಟ್ ಕರೆಕ್ಟ್ ಮಾಡದೆ ಹೋದ್ರೆ ಅದು ಪಕ್ಷಕ್ಕೆ ನಿಜಕ್ಕೂ ಒಂದು ಡ್ಯಾಮೇಜ್ ಆಗುತ್ತೆ. ಸಿದ್ದರಾಮಯ್ಯ ಅವರು ಹಿಂದೆ ಇದ್ದಂತ ಕಾಲ ನೋಡ್ರಿ, ಮುಂದಿನ ಚುನಾವಣೆ ಏನಿದೆಯಲ್ಲ ಇನ್ನೂ 2 ವರ್ಷ ಇದ್ದಾವೆ. 2 ವರ್ಷದ ಚುನಾವಣೆ ಫಲಿತಾಂಶದ ಬಗ್ಗೆ ಈಗೇನೆ ನಾವು ಯಾವ್ದು ರೀತಿ ಆಗಬಹುದು ಅಂತಕ್ಕಂಥದ್ದು. ಯಾಕೆಂದ್ರೆ ಪಾಲಿಟಿಕ್ಸ್ ಇಟ್ ಇಸ್ ಅ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಇನ್ ದ ಅರ್ತ್. ಈಗಿನ 1 ನಿಮಿಷಕ್ಕೆ ಏನ್ ಬೇಕಾದ್ರೂ ಆಗ್ಬೋದು, ಗೊತ್ತಾಯ್ತಾ. ಅದರಿಂದ ರಾಜಕಾರಣದಲ್ಲಿ ಬಹಳಷ್ಟು ಸಮಯ ಇದೆ, ಇನ್ನು ನೀರು ಬಹಳಷ್ಟು ಹರಿಬೇಕಾದಂಥ ದೂರನೂ ಇದೆ. ಅದರಿಂದ ಆಗ ಏನೇನಾಗ್ತವೆ ಅಂತೇಳಿ ಈಗಲೇ ನಾವು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಸಚಿವರು ನಿಷ್ಕ್ರಿಯ ಆಗಿದ್ದಾರೆ, ಶಾಸಕರು ಕೂಡ. ಯಾರು ಹೇಳಿದ್ರು ನಿಷ್ಕ್ರಿಯ ಅಂತ? ಬಹಳ ಆಕ್ಟಿವ್ ಇದ್ದಾರೆ. ಈಗೆಲ್ಲ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಎಲ್ಲ ಇಶ್ಯೂ ಆಗಿಲ್ವ ಈಗ? ಅದು ಬಹಳ ಆಕ್ಟಿವ್ ಇರ್ತಾರೆ. ನೀವೇ ಅವರೆಲ್ಲ ಇನ್ಆಕ್ಟಿವ್ ಅಂತ ಹೇಳಕ್ ಹೋಗ್ತೀರಿ. ಕ್ಷೇತ್ರದ ವಿಚಾರವಾಗಿ ಶಾಸಕರ ವಿಚಾರವಾಗಿ ಶಾಸಕರು ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು. ರಾಹುಲ್ ಜಿ ಅವರು ಏನ್ ಹೇಳ್ತಾರೆ ಅದನ್ನ ಅವರು ಪಾಲನೆ ಮಾಡಕ್ ಸಿದ್ಧಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಯಾಕೆ ಆಗಬೇಕು ಅಂತ ಬಯಸಂದ್ರೆ ಬೇರೆ ಹಿರಿಯರಿಗೆ ಅವಕಾಶ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಆಡಳಿತ ಒಂದು ಬೇರೆ ರೂಪಕ್ಕೆ ಹೋಗ್ಬೇಕು ಅನ್ನೋ ಇಚ್ಛೆ ಇದೆಯಾ? ಇದೆಲ್ಲ ಈಗ ಏನಾಗಿದೆ, ಆಡಳಿತನೂ ಕೂಡ ಇನ್ನೂ ಕೂಡ ಸೆನ್ಸಿಟೈಸ್ ಆಗ್ಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಎಲ್ಲ ಜನರಿಂದಲೂ ಇದೆ, ಪಕ್ಷದಲ್ಲೂ ಕೂಡ ಇದೆ. ಮತ್ತೆ ಹೊಸಬ್ರಿಗೂ ಅವಕಾಶಗಳು ದೊರಕೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂದ್ರೆ ಹೊಸದಾಗಿ ಅವರು ಮಂತ್ರಿ ಆದ್ರೆ ಅವರು ಕೂಡ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಹೀಗಾಗಿ ಅವ್ರಿಗೂ ಒಂದು ಅವಕಾಶದಿಂದ ಹಿನ್ನಡೆ ಆಗ್ಬಾರ್ದು, ಅವ್ರಿಗೂ ಕೂಡ ದೊರಕಲಿ ಅಂತಕ್ಕಂಥ ಅಭಿಮತ ನಂದು. ಸರ್ಕಾರ ಬಂದಾಗೆಲ್ಲ ನಾವೇ ಒಂದು ಪಟ್ಟಿ ಮಾಡ್ಬಿಡು 20 ಜನ ಇವರೇ ಮಿನಿಸ್ಟರ್ ಆಗ್ಬಿಡ್ತಾರೆ ಅಂತ ಆ ಪರಿಸ್ಥಿತಿ ಇದೆ ಕಾಂಗ್ರೆಸ್ ಅಲ್ಲಿ ಇದೆ ಕಣ್ರಿ. ಅವೆಲ್ಲ ಬೇರೆ ಬೇರೆ ಕಾರಣಗಳಿರ್ತವೆ, ಯಾಕಿದೆ ಅವೆಲ್ಲ ಅನ್ನೋದು ನಾನು ಹೇಳಕ್ ಹೋಗೋದಿಲ್ಲ. ಅವೆಲ್ಲ ಪರಿಸ್ಥಿತಿಗಳು ಯಾಕೆ ಆ ತರ ಬರ್ತವೆ ನಿಮಿಷ ಅದು ಯಾಕೆ ಬರ್ತದೆ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಅವೆಲ್ಲ ಬಹಳಷ್ಟು ಹೇಳಕ್ ಆಗೋದಿಲ್ಲ. ಈಗ ಸುಮ್ಮನೆ ಅವೆಲ್ಲ ಹೇಳಬೇಕು. ಈಗ ಸ್ವಲ್ಪ ಹೊಸವರು ಸಿಕ್ಲಿ ಅಂತ ನನ್ನ ಅಪೇಕ್ಷೆ. ಮೀಟಿಂಗ್ ಇದೆ. ನಾನು ಏನೇ ಅಭಿಪ್ರಾಯ ಇದ್ರು ಕೂಡ ಎಲ್ಲೆಲ್ಲ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ಅಂತಿಮವಾಗಿ ರಾಹುಲ್ ಜಿ ಅವರು ಏನ್ ತೀರ್ಮಾನ ಮಾಡ್ತಾರೆ. ಹೇಳಿದ್ರಿ ಸರ್, ಸಿದ್ದರಾಮಯ್ಯ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ರಿ. ನಾವು ಅದು ಬದ್ಧ, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಾನು ಬದ್ಧ. ಪಕ್ಷದ ಸಾರಥ್ಯನು ಬದಲಾಗಬೇಕು ಅಂತ ಏನಾದ್ರು? ಎಲ್ಲನೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನು ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಈ ಕಾರ್ಯಕರ್ತರಿಗೆ 3 ವರ್ಷ ಆಗ್ತಾ ಬಂತು. ರಾಹುಲ್ ಗಾಂಧಿ ಬಂದು ಕಾರ್ಯಕರ್ತರೇ ನಮ್ಮ ಪಕ್ಷದ ಜೀವಾಳ ಅಂತ ಭಾಷಣ ಹೊಡಿತಾರೆ. ನಿಮ್ ಸಿಎಂ ಡಿಸಿಎಂ ಕಿತ್ತಾಟದಿಂದಾಗಿ ಕಾರ್ಯಕರ್ತರಿಗೆ ಅವಕಾಶ ಕೊಡದೆ ಈ ತರದ ನಿಕೃಷ್ಟವಾಗಿ ನಡೆಸ್ಕೊಳ್ಳೋ ಪದ್ಧತಿ ಯಾಕೆ ಇಟ್ಕೊಂಡಿದ್ದೀರಿ?
ಯಾರನ್ನ ಕೇಳಬೇಕು, ಯಾರು ಇಟ್ಕೊಂಡಿದ್ದಾರೆ ನಿಷ್ಕ್ರಿಯ ಮಾಡ್ತಾರೋ ಅವ್ರನ್ನೇ ಕೇಳಬೇಕು. ನನಗೂ ಅದಕ್ಕೆ ಸಂಬಂಧ ಇಲ್ಲ. ಓಕೆ, ಅಲ್ಲಿ ಕೆಲ ಸಚಿವರು ಶಾಸಕರು ಸೋಲ್ತಾರೆ ಅನ್ನುವಂತ ಒಂದು ವರದಿಗಳಿದಾವೆ. ಈ ತರ ಆಡಳಿತ ಕೊಡೋದು ಸೋಲು ಗೆಲುವು ಅದು ಇದ್ದಂದ್ರೆ ಈಗ ಹಿಂದೆ SM ಕೃಷ್ಣ ಅವ್ರ ಚೀಫ್ ಮಿನಿಸ್ಟರ್, ಎಷ್ಟು ಜನ ಮಂತ್ರಿಗಳು ಸೋತಿದ್ರು, ಎಲ್ಲ ಸೋತು ಹೋದ್ರು. ಹಾ ಸರ್, ಅವರು ಕೃಷ್ಣ ಅವರು ಕೂಡ ಸೋಲ್ತೀನಿ ಅಂತಾನೆ ಬಂದು ಇಲ್ಲಿ ಚಾಮರಾಜಪೇಟೆಯಲ್ಲಿ ನಿಂತರು. ಹಾ ಸರ್, ಅವ್ರೊಬ್ಬರೇ ಗೆದ್ದಿದ್ದು, ಇನ್ನೆಲ್ಲ ಕ್ಯಾಬಿನೆಟ್ ಇಲ್ದವ್ರು ಎಲ್ಲ ಸೋತ್ರು. ಹಾ ಸರ್, ಹೌದಲ್ವಾ? ಹಾ ಸರ್. ಸೊ ಈಗಲೂ ಪರಿಸ್ಥಿತಿ ಹಾಗೆ ಇದೆ ಸರ್ ಅಂತ ಇದೆ ಅಂತ ನಾನು ಹೇಳಿದ್ನಲ್ರಿ. ಯಾವುದೇ ರಾಜಕಾರಣದ ದಿಕ್ಸೂಚಿಯನ್ನ ಆಗ್ಲಿ ಮತ್ತೊಂದಾಗ್ಲಿ ಹೇಳ್ತಕ್ಕಂಥದ್ದಕ್ಕೆ ಇನ್ನೂ ಕಾಲ ಪಕ್ವವಾಗಿಲ್ಲ. ಸರ್, ಈಗ ಸರ್ ಲಾಸ್ಟ್ ಒಂದು ಕ್ವಶನ್ ಸರ್. ಮೊನ್ನೆ ಸತೀಶ್ ಜಾರಕಿಹೊಳಿ ಅವ್ರು ಮಾತು ಹೇಳಿದ್ರು, ನಮ್ದೇ ಸರ್ಕಾರ ಇದ್ರು ಕೂಡ ಅಹಿಂದ ವರ್ಗ ಕೊಟ್ಟಿರೋ ಭರವಸೆ ಈಡೇರ್ಸಕ್ ಆಗ್ತಾ ಇಲ್ಲ, ಅಹಿಂದ ವರ್ಗದವರೇ ತೊಡಕಾಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸರ್. ನೋಡ್ರಿ, ಅಹಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಅಹಿಂದ ವರ್ಗಗಳ ಭಾವನೆ ಇದೆ. ಅದು ನಂದು ಕೂಡ ಸಹಮತ. ಯಾರು ಹಂಗಾರೆ ಖುಷಿಯಾಗಿದ್ದಾರೆ ಸರ್? ಅಲ್ಪಸಂಖ್ಯಾತರು ಬಂದು ಓಪನ್ ಆಗಿ ಹೇಳ್ತಾರೆ ಈ ಸರ್ಕಾರ ನಮಗೂ ಏನೂ ಆಗ್ಲಿಲ್ಲ ಅಂತ. ನಾನು ನೀವು ನೋಡಪ್ಪ, ನಿಮ್ಗೆ ನೀವೊಂದು ಕೆಲಸ ಮಾಡಿ, ನೀವು ಪ್ರಚಾರ ಮಾಡಕ್ಕೆ 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ, ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ, ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನ ಹೇಳ್ತಾರೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.